ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಡೇ. ಬೆಂಗಳೂರು ಬುಲ್ಸ್ ಇವತ್ತು ಹರಿಯಾಣ ಸ್ಟೀಲರ್ಸನ್ನು ಎದುರಿಸಲಿದ್ದಾರೆ. ಸೊ ಇವತ್ತು ನಡೆಯುವ ಮೊದಲ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಹರಿಯಾಣ ಸ್ಟೀಲರ್ಸ್ ನಡುವೆ ಮ್ಯಾಚ್ ಇರುತ್ತೆ. ಸೊ ಒಂದು ಗೆಲುವಿನ ಮೂಲಕ ಖಾತೆಯನ್ನು ಓಪನ್ ಮಾಡಿರುವ ಬೆಂಗಳೂರು ಬುಲ್ಸ್ ಸಖತ್ ಕಾನ್ಫಿಡೆಂಟ್ ಆಗಿರ್ತಾರೆ. ಖಂಡಿತವಾಗ್ಲೂ ಟೀಮ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿನೇ ವರ್ಕ್ ಆಗಿದೆ ಹೋದ ಪಂದ್ಯದಲ್ಲಿ. ಸೊ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ, ಇಲ್ಲ ಅದೇ ರೀತಿ ಆಡಿಸ್ಬೇಕಾ, ಎಲ್ಲ ಡೀಟೇಲ್ ಆಗಿ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಸಣ್ಣ ಪ್ರಿವ್ಯೂವನ್ನು ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಹರಿಯಾಣ ಸ್ಟೀಲರ್ಸ್ ಮತ್ತು ಬೆಂಗಳೂರು ಬುಲ್ಸ್ ಇವತ್ತಿನ ಮೊದಲ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಈಗಾಗಲೇ ಹೋದ ಪಂದ್ಯ ಗೆದ್ದಿರುವ ಬುಲ್ಸ್ ಸಖತ್ ಕಾನ್ಫಿಡೆನ್ಸ್ನಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಯಾಕಂದರೆ ಆ ಥರ ಪರ್ಫಾರ್ಮೆನ್ಸ್ನಲ್ಲಿ ಬಂದಿತ್ತು ಹೋದ ಪಂದ್ಯದಲ್ಲಿ. ರೈಡಿಂಗ್ ಆಗಿರ್ಬೋದು, ಇಲ್ಲಾಂದರೆ ಡಿಫೆನ್ಸ್ನಲ್ಲಿ ಆಗಿರ್ಬೋದು. ಸೊ ಟೀಮು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಹೋದ ಪಂದ್ಯದಲ್ಲಿ. ಸೊ ಹಾಗಾಗಿ ಒಳ್ಳೆ ಕಾನ್ಫಿಡೆನ್ಸ್ನಲ್ಲಂತೂ ಇರ್ತಾರೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 11ನೇ ಸ್ಥಾನಕ್ಕಿದ್ದಾರೆ. ಅದನ್ನು ಇವತ್ತು ಖಂಡಿತವಾಗ್ಲೂ ಚೇಂಜ್ ಮಾಡ್ಬೋದು ಕೂಡ. ಸೊ ಇವತ್ತೇನಾದರೂ ಗೆದ್ದರೆ ಡೈರೆಕ್ಟಾಗಿ 7ನೇ ಸ್ಥಾನಕ್ಕೆ ಜಿಗಿಬಹುದು ಬೆಂಗಳೂರು ಬುಲ್ಸ್ ತಂಡ. ಸೊ ಇದನ್ನು ಕೂಡ ಏನಂತಾರೆ, ಅದು ಕಡಿಮೆ ಪಾಯಿಂಟ್ಸಿಂದ ಲಾಸ್ ಆಗಿದ್ದು ರನ್ ರೇಟ್ ಅಂತ ಇರುತ್ತಲ್ಲ ಕ್ರಿಕೆಟಲ್ಲಿ, ಅದೇ ರೀತಿ ಇದರಲ್ಲಿ ಆ ಥರ ಕೌಂಟ್ ಆಗೋದು. ಸೊ ಮಾರ್ಜಿನ್ ಆಫ್ ವಿಕ್ಟರಿ ಅದನ್ನು ಕೂಡ ಮೈನಸ್ಸಲ್ಲಿದೆ, ಅದನ್ನು ಕೂಡ ಇವಾಗ ಏರ್ಸ್ಕೊಬೇಕಾಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇವತ್ತು ಗೆದ್ರಂತೂ 7ನೇ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲ ಅಂತ ಹೇಳಿದರೆ ಇಂಪ್ರೂವ್ಮೆಂಟ್ ಆದರೆ 6ನೇ ಸ್ಥಾನಕ್ಕೆ ಕೂಡ ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಪಂದ್ಯಕ್ಕೆ ಪ್ಲೇಯಿಂಗ್ 7 ಇವತ್ತು ಬದಲಾವಣೆ ಮಾಡಿದ್ರೆ ಆಕಾಶ್ ಶಿಂಡೆ ಅವರನ್ನ ಪ್ಲೇಯಿಂಗ್ 7ಗೆ ತರ್ಬೋದು. ಇಲ್ಲ ಅಂತ ಹೇಳಿದರೆ ಸೇಮ್ ಪ್ಲೇಯಿಂಗ್ 7ಗೆ ಹೋಗ್ಬೋದು. ಯೋಗೇಶ್, ದೀಪಕ್, ಸಂಜಯ್, ಸತ್ಯಪ್ಪ ಮಟ್ಟಿ, ಆಶೀಶ್ ಮಲಿಕ್, ಹಾಗೆಯೇ ಅಲಿರೇಜಾ ಮತ್ತು ಜಿತೇಂದ್ರ ಅವರಿದ್ರು ಹೋದ ಪಂದ್ಯದಲ್ಲಿ. ಸೊ ಇವತ್ತೇನಾದರೂ ಚೇಂಜ್ ಮಾಡಿದ್ರೆ ಒಂದು ಆಲ್ರೌಂಡರನ್ನು ತೆಗೆದು ಜಿತೇಂದ್ರ ಅವರ ಬದಲಿಗೆ ಆಕಾಶ್ ಶಿಂಡೆ ಅವರನ್ನ ತರ್ಬೋದು. ಇಲ್ಲ ಅಂತ ಹೇಳಿದ್ರೆ ಡಿಫೆನ್ಸ್ ಸ್ಟ್ರಾಂಗ್ ಇರಲಿ ಅಂತ ಸೇಮ್ ಟೀಮ್ಗೂ ಹೋಗ್ಬೋದು. ಸೊ ಆಕಾಶ್ ಶಿಂಡೆ ನಮ್ಮ ಮೇನ್ ರೈಡರ್ ಆಗಿರೋದ್ರಿಂದ ಮತ್ತು ಚಾನ್ಸಸ್ಗಳನ್ನು ಕೊಡಬೇಕು. ಸೊ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಸೊ ಇವತ್ತು ಆಡಿಸಿದ್ರೆ ಉತ್ತಮವಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಏನು ಅನಿಸ್ತಾ ಇದೆ ಅಂತ ಸಂದಾಗಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂತ ಹೇಳಿದ್ರೆ ಈ ಪ್ಲೇಯಿಂಗ್ 7 ಕರೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅಂಕುಶ್ ಬರೋ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅನ್ಫಾಲೋ ಕೂಡ ಮಾಡಿದ್ದಾರೆ ಬುಲ್ಸ್ನ, ಗೊತ್ತಿರೋ ವಿಚಾರನೇ ಇದು. ಸೊ ಇವತ್ತು ಬರ್ತಾರ ಇಲ್ವಾ ಅಂತಲೂ ಗೊತ್ತಿಲ್ಲ. ಮೋಸ್ಟ್ ಪ್ರೊಬಬ್ಲಿ ಬರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಪ್ಲೇಯಿಂಗ್ 7 ಆಡಿಸ್ಬೋದು ಬುಲ್ಸ್ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಇನ್ನು ಹರಿಯಾಣ ಸ್ಟೀಲರ್ಸ್ ಮತ್ತು ಬೆಂಗಳೂರಿನ ಈವರೆಗಿನ ಹೆಡ್ ಟು ಹೆಡ್ಡನ್ನು ಗಮನಿಸೋದಾದರೆ 12 ಪಂದ್ಯಗಳು ಈ ಎರಡು ತಂಡ ಮುಖಾಮುಖಿಯಾಗಿದ್ದರೆ 6ರಲ್ಲಿ ಬೆಂಗಳೂರು ವಿನ್ ಆದರೆ 6ರಲ್ಲಿ ಹರಿಯಾಣ ವಿನ್ ಆಗಿದೆ. ನೆಕ್ ಟು ನೆಕ್ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಗೆದ್ದವರು ಲೀಡನ್ನು ತಗೊಳ್ತಾರೆ ಹೆಡ್ ಟು ಹೆಡ್ನಲ್ಲಿ. ಸೊ ಅದ್ಭುತವಾದ ಹೆಡ್ ಟು ಹೆಡ್ ಮೇಂಟೈನ್ ಮಾಡಿದ್ದಾರೆ. ಅಂದರೆ ನೆಕ್ ಟು ನೆಕ್ ಫೈಟ್ ಬರೋದಂತೂ ಪಕ್ಕ ಅಂತ ಆಯಿತು ಈ ಎರಡು ತಂಡ ಮುಖಾಮುಖಿ ಆದಾಗ. ಸೊ ಹಾಗಾಗಿ ಒಂದೊಳ್ಳೆ ಫೈಟ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಹರಿಯಾಣ ಕೂಡ ಒಳ್ಳೆ ಸ್ಟ್ರಾಂಗ್ ಸಖತ್ತಾಗಿದ್ದಾರೆ. ಹೋದ ಪಂದ್ಯ ಕೂಡ ಸಖತ್ತಾಗಿ ವಿನ್ ಆಗಿದ್ದಾರೆ. 3ರಲ್ಲಿ 2 ಪಂದ್ಯ ವಿನ್ ಆಗಿ ಸ್ಟ್ರಾಂಗ್ ಪೊಸಿಷನ್ನಲ್ಲಿದ್ದಾರೆ ಹರಿಯಾಣ ಕೂಡ. ಸೊ ಅವರನ್ನು ಎದುರಿಸೋದು ತುಂಬಾ ಕಷ್ಟ ಇದೆ. ಸೊ ಆದರೆ ಸಖತ್ ಫಾರ್ಮ್ನಲ್ಲಿರುವ ಬುಲ್ಸ್ ಇವತ್ತು ಅವ್ರನ್ನ ಎದುರಿಸ್ಬೋದು, ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಬುಲ್ಸಾ ಇಲ್ಲ ಸ್ಟೀಲರ್ಸಾ? ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಾಚಿಂಗ್ ಕನ್ನಡ. ಥ್ಯಾಂಕ್ ಯು, ಬಾಯ್.